ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಸೂರ್ಯಂಗೆ ಒಂದು ನಮಸ್ಕಾರ ಹಾಕಿ ಇನ್ನು ದಿನನಿತ್ಯ ಕೆಲಸಗಳು ಇರ್ತಾವಲ್ಲ ಸ್ಟಾರ್ಟ್ ಮಾಡ್ಕೊತ ಇದ್ದೆ. ವಿಡಿಯೋನ ಕೊನೆ ಗಂಟ ನೋಡಿ, ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬೆಳಗ್ಗೆ ಎದ್ದು ಹೊಸ್ಲೆಲ್ಲ ತೊಳೆದು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಇನ್ನು ಮನೆ ಮುಂದೆ ಎಲ್ಲ ನೀಟಾಗಿ ನೀರು ಹಾಕೆಲ್ಲ ಒರೆಸ್ದೆ. ಆಮೇಲೆ ನಾನು ಮುಂದೆ ಮುಖ ಎಲ್ಲ ತೊಳ್ಕೊಂಡು ಮುಖ ತೊಳೆದಾದ್ಮೇಲೆ ಇನ್ನು ಅಡುಗೆ ಮನೇಲಿ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕಲ್ವ. ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ ತಿಂಡಿನೂ ಮಾಡಿದೆ. ಒಂದು ಸ್ವಲ್ಪ ಧೂಳೆಲ್ಲ ಹೊಡೆದ್ಬಿಟ್ಟು ಮನೆಯಲ್ಲಿ ನೀಟಾಗಿ ನಮ್ಮ ಮನೆಯವ್ರಿಗೂ ಕಾಫಿ ಎಲ್ಲ ರೆಡಿ ಮಾಡಿ ಕಾಫಿ ಕೊಟ್ಟೆ. ಇನ್ನು ಮನೆಗಿದ್ರು ಅವರು. ನಾನು ಕಾಫಿ ಕುಡಿದು ಮಕ್ಳಿಗೂ ಕಾಫಿ ಕೊಟ್ಟು ಇನ್ನು ಮತ್ತೆ ಮನೆ ಕೆಲಸಗಳು ಇರ್ತಾವಲ್ಲ. ಇನ್ನು ನಮ್ಮ ಮನೆಯವರು ಎದ್ದಾದಮೇಲೆ ರೂಮಲ್ಲಿ ಎಲ್ಲ ನೀಟಾಗೆಲ್ಲ ಬಟ್ಟೆ ಎಲ್ಲ ಒಗೆಯೋದಿತ್ತು. ಅವನ್ನೆಲ್ಲ ಎತ್ಕೊತಾ ಇದ್ದೆ. ಟೆರಸ್ ಮೇಲೆ ತಗೊಂಡೋಗಿ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕ್ದೆ. ಬಿಸಿಲೇ ಇರಲಿಲ್ಲ, ಮಳೆ ಬರೋಂಗಾಗಿತ್ತು. ಅಯ್ಯೋ ಇದ್ರೆ ಇರಲಿ, ಬಟ್ಟೆ ಜಾಸ್ತಿ ಆಗ್ಬಿಡ್ತೇವೆ ಅಂತೇಳಿ ಬಟ್ಟೆನೂ ವಾಶ್ ಮಾಡಿದೆ. ಇನ್ನು ಸಂಜೆಗೆ ಅಡುಗೆ ಮಾಡೋಕ್ಕೆ ಸೊಪ್ಪು ಸೋಸ್ಕೊತಾ ಇದ್ದೆ. ನಾಳೆ ಸುಮಾರು 4 ಗಂಟೆ ಆಯಿತು. ಹುಡುಗರು ಸ್ಕೂಲಿಂದ ಬಂದರು. ಇನ್ನು ಸ್ಟಾರ್ಟ್ ಮಾಡ್ಕೊಂಡೆ ಸಾಂಬಾರು ಮಾಡೋಣ ಅಂಥೇಳಿ. ದಂಟಿನ ಸೊಪ್ಪು ತೊಗೊಂಡಿದ್ದೆ. ದಂಟಿನ ಸೊಪ್ಪು, ಹೆಸ್ರು ಕಾಳು, ತೊಗರಿಬೇಳೆ ಎಲ್ಲ ಹಾಕಿ ಮಿಕ್ಸಲ್ಲಿ ಬಸ್ಸಾರು ಮಾಡಿದೆ. ಸಂಜೆ ಊಟಕ್ಕೆ ಅಂತೇಳಿ ಈಗಲೇ ಮಾಡಿಡ್ತಾಯಿದ್ದೀನಿ. ಬೇಕಾದ್ರೆ ಲೇಟಾಗಿ ಅನ್ನ ಮಾಡ್ಕೊಳ್ಳೋಣ ಇನ್ನೇನು ಊಟ ಮಾಡೋ ಟೈಮಿಗೆ ಅಂತೇಳಿ ಅನ್ನ ಮಾಡ್ಕೊಂಡ್ರೆ ಆಯಿತು. ಈಗ ಸಾರು ಮಾಡಿ ಇಕ್ಕೊಳ್ಳೋಣ ಅಂತೇಳಿ ಸಾಂಬಾರಿಗೂ ರೆಡಿ ಮಾಡ್ತಾಯಿದ್ದೆ. ಚೆನ್ನಾಗಿರುತ್ತೆ. ನಾನು ದೊಡ್ಡ ಮಗಳು ಹೇಳ್ತಾಯಿದ್ಲು, ನಂಗೆ ಈ ನಡುವೆ ಬಸ್ಸಾರೇ ಮಾಡಿಕೊಟ್ಟಿಲ್ಲ, ನಂಗೆ ಬಸ್ಸಾರು ತಿನ್ನಂಗಾಯ್ತೆ ಅಂತೇಳಿ. ಸರಿ ಆಯಿತು ಅಂತೇಳಿ ಅವಳಿಗೆ ಮಾಡ್ತಾಯಿದ್ದೆ. ಅಂದರೆ ಹೆಣ್ಮಕ್ಳು ದಿನನಿತ್ಯ ಕೆಲಸ ಇದೆ ಅಲ್ವಾ. ಬೆಳಗ್ಗೆ ಎದ್ದು ತಿಂಡಿ ಮಾಡು, ಸಂಜೆ ಅಡುಗೆ ಮಾಡು, ಮಧ್ಯಾಹ್ನ ಅಡುಗೆ ಮಾಡು, ಬರೀ ಇದೇ ಆಗೋಯ್ತು. ಇನ್ನು ಮಕ್ಕಳು ಸ್ಕೂಲಿಂದ ಬಂದರೆ ಅವ್ರಿಗೆ ಸ್ನ್ಯಾಕ್ಸ್ ಕೊಡು, ಹಾಲು ಕೊಡು, ಟೀ ಕೊಡು, ಕಾಫಿ ಕೊಡು. ಇನ್ನು ಯಜಮಾನ್ರು ಕೆಲಸದಿಂದ ಬಂದರೆ ಕಾಫಿ ಕೊಡು. ಇದೇ ಆಗೋಯ್ತು ಹೆಣ್ಮಕ್ಳ ಜೀವನ. ನೀನು ತಿಂದ, ನೀನು ಕುಡ್ದ ಅಂತ ಕೇಳೋರೆ ಗತಿ ಇರಲ್ಲ ನಮಗೆ. ಆದರೂ ನಾವು ಅಡುಗೆ ಮಾಡಿ ಅವ್ರ ಹೊಟ್ಟೆ ಎಲ್ಲ ತುಂಬಿಸ್ಬೇಕು. ಅವರು ತಂದಾಕ್ತಾರೆ, ತಂದಾಕಿದ ತಕ್ಷಣ ನಾವು ಮಾಡಾಕ್ತೀವಿ. ಹಂಗೆ ಜೀವನ ನಡೀತಾ ಐತೆ ಅಷ್ಟೆ. ಆಮೇಲೆ ಬಸ್ಸಾರು ಎಲ್ಲ ಮಾಡಿಕೊಂಡೆ, ಒಗ್ಗರಣೆ ಕೊಟ್ಕೊಂಡೆ. ಆಮೇಲೆ ಮೊನ್ನೆ ನಮ್ಮ ಮನೆಯವರು ಭಾನುವಾರ ಮೀನು ತೊಗೊಂಬಂದಿದ್ರಲ್ಲ, ಮೀನಿನ ಮೊಟ್ಟೆ ಉಳಿದಿತ್ತು. ಅದು ನಮ್ಮ ಮನೆಯವ್ರು ಮೀನು ಫ್ರೈ, ಸಾಂಬಾರು, ಮೊಟ್ಟೆ ಫ್ರೈ ಮಾಡ್ಕೊಳೋದಾರೆ ಮಾಡ್ಕೊಳ್ರಿ ಅಂದ್ರೆ ಅವ್ರು ತಿನ್ನಲ್ಲ ಮೊಟ್ಟೆ ಫ್ರೈ. ಹಂಗಾಗಿ ಅದಕ್ಕೆ ನಮಗೆ ಮೀನು ಫ್ರೈ ಮಾಡಿಕೊಡು, ನನಗೆ ಸಾಂಬಾರು ಮಾಡಿ ಅಂದರು. ಆ ಮೀನಿನ ಮೊಟ್ಟೆ ಎತ್ತಿಕ್ಕಿದ್ದೆ ಫ್ರಿಜ್ಜಲ್ಲಿ. ಅದನ್ನು ಸಂಜೆ ಈಗ ಬಸ್ಸಾರು ಜೊತೆ ನೆಂಚಿಗೆಗಿರಲಿ ಅಂತೇಳಿ ನಾನು ನನ್ನ 3 ಜನ ಮಕ್ಕಳು ಇಷ್ಟು ಜನಕ್ಕೆ ಅಂತಲೇ ಮಾಡ್ಕೊತಿದ್ದೆ. ನಮ್ಮ ಮನೆಯವ್ರು ತಿನ್ನಲ್ಲ ಮೀನಿನ ಮೊಟ್ಟೆನ. ಚೆನ್ನಾಗಿರುತ್ತೆ ಟೇಸ್ಟ್, ಹುರಿದು ಮಾಡಿದ್ರೆ ಸೇಮ್ ಎಗ್ ಬುರ್ಜಿ ಇದ್ದಂಗೆ ಇರುತ್ತೆ, ಸೂಪರಾಗಿರುತ್ತೆ. ಒಂದು ಸ್ವಲ್ಪ ತಂಗಳು ಮೀನು ಸಾಂಬಾರು ಹಾಕ್ಬಿಟ್ರೆ ಅಂತ ಇನ್ನೂ ಚೆನ್ನಾಗಿರುತ್ತೆ. ಇತ್ತು ನಮ್ಮ ಮನೇಲಿ ಸಾಂಬಾರು, ಅದನ್ನು ಹಾಕ್ದೆ, ಚೆನ್ನಾಗಿತ್ತು. ಇವತ್ತಿನ ವೀಡಿಯೋ ಈ ಥರ ಇತ್ತು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತಾ ಲೈಕು ಕಮೆಂಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗುವ ನಾಳೆ. ಥ್ಯಾಂಕ್ ಯು, ಬಾಯ್.